ಶಾರ್ಟ್ ಸರ್ಕ್ಯೂಟ್ನಿಂದ ಟೈಲರಿಂಗ್ ಅಂಗಡಿಗೆ ಬೆಂಕಿ ತಗುಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಬಟ್ಟೆಗಳು ಸುಟ್ಟು ಕರಕಲಾಗಿರುವ ಘಟನೆ ರಾಯಚೂರು ಜಿಲ್ಲೆ ಸಿರ್ವರ ತಾಲೂಕಿನ ಶಿವಮಾತಾ ಚಿತ್ರಮಂದಿರದ ಪಕ್ಕದಲ್ಲಿರುವ ನ್ಯಾಚುರಲ್ ಟೈಲರಿಂಗ್ ಶಾಪ್ನಲ್ಲಿ ನಡೆದಿದೆ. ಬೆಳಗಿನ ಜಾವ ಸುಮಾರು 4:30 ವೇಳೆಗೆ ಅಂಗಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಸ್ಥಳೀಯರು ಅಂಗಡಿ ಮಾಲೀಕರಿಗೆ ಮಾಹಿತಿ ನೀಡಿದರು. ತಕ್ಷಣ ಸ್ಥಳಕ್ಕೆ ಧಾವಿಸಿದ ಮಾಲೀಕ ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿ ಬೆಂಕಿ ನಂದಿಸಲು ಸಹಾಯ ಕೋರಿದರು. ಅಗ್ನಿಶಾಮಕ ಸಿಬ್ಬಂದಿ ಸಮಯ ಸರಿಯಾಗಿ ಆಗಮಿಸಿ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾದರು. ಆದರೆ ಘಟನೆಯಲ್ಲಿ ಅಂಗಡಿಯಲ್ಲಿದ್ದ ಬಟ್ಟೆಗಳು ಹಾಗೂ ಇತರ ಸಾಮಗ್ರಿಗಳು ಸುಟ್ಟು ಕರಕಲಾಗಿದ್ದು ಸುಮಾರು 8 ಲಕ್ಷ ರೂಪಾಯಿ ಮೌಲ್ಯದ ನಷ್ಟ ಉಂಟಾಗಿದೆ ಎಂದು ಅಂದಾಜಿಸಲಾಗಿದೆ. ಘಟನಾ ಸ್ಥಳಕ್ಕೆ ಅಧ್ಯಕ್ಷ ಆರ್ಜಿ ಚೌಧರಿ ಹಾಗೂ ಸದಸ್ಯ ಕೃಷ್ಣ ನಾಯಕ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅಂಗಡಿ ಮಾಲೀಕ ಅಂಗವಿಕಲರಾಗಿದ್ದು ಸ್ವಾಭಿಮಾನದಿಂದ ಟೈಲರಿಂಗ್ ವೃತ್ತಿ ನಡೆಸುತ್ತಿದ್ದರು. ಏಕಾಏಕಿ ಸಂಭವಿಸಿದ ಈ ಅವಘಡದಿಂದ ಅವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸ್ಥಳೀಯ ಸಾರ್ವಜನಿಕರು ಹಾಗೂ ಮುಖಂಡರು, ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ನಷ್ಟ ಪರಿಹಾರ ಒದಗಿಸಬೇಕು ಎಂದು ಆಗ್ರಹಿಸಿದ್ದಾರೆ. ನಾಲ್ಕೂವರೆ ಆಗಿತ್ತಂತ ಲ್ಯಾಟ್ರಿನ್ ಹೋಗೋರು ಹೋಗಿ ಬರುತ್ತಂತ ಹೇಳಿದ್ರು. ಹಂಗಾಗಿ ಪ್ರಕಾಶ್ ಅನುಭವ ಅವರು ಫೋನ್ ಮಾಡಿ ಹೇಳಿದ್ರು ನಮ್ಗೆ. ಹಿಂಗೆ ಹೇಳಿದಾಗ ಬಂದು ನೋಡಿದಾಗ ಬೆಂಕಿ ಹತ್ತಿತ್ತು. ಫೀಸ್ ಎಲ್ಲ ಬಂದ್ ಮಾಡಿದ್ವಿ, ಮೇನೆಲ್ಲ ಇಳಿಸಿ ಹೋಗಿದ್ವಿ. ಹಾಂ, ಟೋಟಲ್ ಅಂದರೆ ಒಂದು 8 ಲಕ್ಷ ಆಗಿರ್ತದೆ. ಇನ್ನೂ ಯಾರು ಬಂದಿಲ್ಲ, ಇನ್ನೂ ಅಧಿಕಾರಿಗಳು ಯಾರು ಬಂದಿಲ್ಲ. ಫೈರ್ ಇಂಜಿನ್ ಅವ್ರು ಬಂದಿದ್ರು, ಬಂದು ಆರಿಸಿ ರಿಪೋರ್ಟು ಬರೆದು ಕೊಟ್ಟಿದ್ದಾರೆ. ನರಸಪ್ಪ ಇವರು ಹ್ಯಾಂಡಿಕ್ಯಾಪ್ಟ್ ಇದ್ದಾರೆ. ಮೊದಲೇ ಹ್ಯಾಂಡಿಕ್ಯಾಪ್ಟು ಪಾಪ. ನಾನು ಹ್ಯಾಂಡಿಕ್ಯಾಪ್ಟ್ ಇದ್ದೀನಿ ಅಂತ ಒಂದು ಕೇಸಿ ಅವರು ಮೈಗಾಳತನ ಮಾಡದೆ ಸರ್ಕಾರಿ ಸೌಲಭ್ಯಗಳಿಗೆ ದಾರಿ ನೋಡದೆ ಅವರೊಂದು ಉದ್ಯೋಗ ಮಾಡಬೇಕು, ನಾನು ಏನಾರು ಮಾಡಿ ನನ್ನ ಕಾಲ ಮ್ಯಾಗ ನಾನು ನಿಂದಿರಬೇಕು, ನನ್ನ ಕಾಲಿದ್ರೆ ಪರವಾಗಿಲ್ಲ, ನಾನು ಈ ಸ್ಟ್ರಕ್ಚರ್ ಮ್ಯಾಗ ನಿಂತ್ಕೊಂಡು ನಾನು ದುಡಿಬೇಕಂತ ಏನು ಮನಸ್ಸು ಮಾಡಿ ಸಾಲ ಸೂಲ ಮಾಡಿ ಒಂದು ಒಳ್ಳೊಳ್ಳೆ ಮೆಷಿನ್ಗಳು, ದೊಡ್ಡ ದೊಡ್ಡ ಮೆಷಿನ್ಗಳು ತಗೊಂಡು ಒಂದು 4-5 ಜನ ಟೈಲರಿಂಗ್ಗಳಿಗೆ ಎಲ್ಲ ಇಟ್ಕೊಂಡು ಆರಾಮಾಗಿ ದುಡ್ಕಂತ ಮನೆ ನಡೆಸ್ಕೊಂತ ಇದ್ದರು. ಇಂಥ ಹ್ಯಾಂಡಿಕ್ಯಾಪ್ಟ್ ಅವರು ಅಕಸ್ಮಾತಾಗಿ ರಾತ್ರಿ ಶಾರ್ಟ್ ಸರ್ಕ್ಯೂಟ್ ಆಗಿ, ಅಂದರೆ ವೋಲ್ಟೇಜ್ ಜಾಸ್ತಿ ಬಂದು ಬೆಲೆ ಬಾಳುವಂಥ ಎಲ್ಲ ಮೆಷಿನ್ಗಳು ಎಲ್ಲ ಸುಟ್ಟು ಹೋಗಿ ಏನು ಜನರು ಮದುವೆಗೆ ಹಾಕಿದಂಥ ಬಟ್ಟೆಗಳಾಗಿರಬೇಕು, ಖಾದಿ ಭಂಡಾರು, ಟೆರಿಕ್ಯಾಟು ಎಲ್ಲವೂ ಸುಟ್ಟವು. ಇಲ್ಲಿ ನೋಡ್ರಿ ಎಲ್ಲ ಸುಟ್ಟು ಕೇಸಿ ಬರ್ನಾಗಿ ಈ ಪಾಪ ಎಲ್ಲಿಂದ ಕಟ್ಟಬೇಕು ಇವರು? ಸುಮಾರು ಈ ಅಂಗಡಿಗೆ ಅದಕ್ಕೆ ಎಲ್ಲ ಖರ್ಚು ಮಾಡಿದ್ದು ಎಲ್ಲ ಸೇರಿ ಸುಮಾರು 8 ಲಕ್ಷವರೆಗೂ ಇವ್ರಿಗೆ ಲಾಸ್ ಆಗಿದೆ. ಮಿಷಿನ್ಗಳು ಬಟ್ಟೆಗಳು ಸೇರಿ 4 ಲಕ್ಷ ಆದರೆ ಇದ್ರಿಗೆ ಎಲ್ಲ ಡೆಕೋರೇಷನ್ ಮಾಡಿ ಅದು ಮಾಡಿ ಎಲ್ಲೋ ಸಾಲ ಗೀಲ ಮಾಡಿ ತಂದು 8 ಲಕ್ಷವರೆಗೂ ಲಾಸ್ ಆಗಿದೆ. ಇದಕ್ಕೆ ಸರ್ಕಾರ ಗಮನ ಕೊಡಬೇಕು. ನಮ್ಮೂರಿನ ತಹಶೀಲ್ದಾರರು, ನಮ್ಮ ಕ್ಷೇತ್ರದ MLA ಸಾಹೇಬರು ಎಲ್ಲರ ಈ ಕಡೆ ಗಮನ ಕೊಟ್ಟು ಇವರು ಅಂಗವಿಕಲರಿಗೆ ಒಂದು ಸಹಕಾರ ಕೊಡಬೇಕು. ಯಾಕಂದರೆ ಇವರು ಮುಂದಿನ ಜೀವನ ಭಾಳ ಕಷ್ಟಕರ ಆಗ್ಯದ. ಸಾಲ ಹೆಂಗೆ ತೀರಿಸ್ಬೇಕು, ಮುಂದೆ ಜೀವನ ಹೆಂಗೆ ನಡಿಬೇಕಂತ ಭಾಳ ದುಃಖದಲ್ಲೇ ಇದ್ದಾರೆ. ದಯವಿಟ್ಟು ಎಲ್ಲ ಜನಪ್ರತಿನಿಧಿಗಳಾಗಲಿ ಯಾರೇ ಆಗಲಿ ಇದಕ್ಕೆ ಸ್ಪಂದಿಸಿ ಇವರಿಗೆ ಅನುಕೂಲ ಮಾಡಿಕೊಡ್ಬೇಕು. ಯಾಕಂದರೆ ಮುಂದಿನ ಜೀವಮಾನದಲ್ಲಿ ಒಬ್ಬ ಅಂಗವಿಕಲ ತನ್ನ ಕಾಲ ಮೇಲೆ ತಾನು ನಿಂದಿರಬೇಕಂತ ಏನು ಧೈರ್ಯದಿಂದ ಮುಂದಕ್ಕೆ ಬಂದಿದ್ರು. ಆದರೆ ಅವ್ರ ಧೈರ್ಯ ಕುಗ್ಗಿ ಹೋಗಿಬಿಟ್ಟದ. ಇಷ್ಟೆಲ್ಲ ಬಂಡವಾಳ ಹಾಕಿ ನಾನು ಮಾಡಿದರೆ ಮುಂದೆ ನನ್ನ ಜೀವನ ಹೆಂಗೆ, ಮುಂದೆ ನನ್ನ ಹೆಂಡ್ರ ಮಕ್ಕಳು ಹೆಂಗೆ ಅಂತ ಪ್ರಶ್ನೆಗಳು ಉದ್ಭವವಾಗಿವೆ. ದಯವಿಟ್ಟು ಎಲ್ಲರ ಮುಖಂಡರುಗಳಾಗಲಿ, MLAಗಳಾಗಲಿ, ತಹಶೀಲ್ದಾರು ಸರ್ಕಾರ ಮಟ್ಟದಲ್ಲಿ ಸ್ವಲ್ಪ ರೆಕಮೆಂಡ್ ಮಾಡಿ ಇವರಿಗೆ ಬರಬೇಕಾದ ಪರಿಹಾರಗಳನ್ನು ಕೊಡಿಸ್ಬೇಕು. ಮುಂದೆ ಇವರಂಥ ಅಂಗವಿಕಲರು ಮುಂದೆ ಜೀವನ ಮಾಡಲು ಧೈರ್ಯವನ್ನು ತುಂಬಬೇಕು. ಯಾಕಂದರೆ ಒಬ್ಬರದ್ದು ನೋಡಿ ಇನ್ನೊಬ್ಬರು ಅಂಗವಿಕಲರು ನಾನು ಏನು ಮಾಡಿದ್ರೆ ಏನನ್ನಾದರೆ ನಮ್ಮ ಜೀವನ ವ್ಯರ್ಥ ಅಂತಂದು ಅವರು ಸಹ ಹಿಂದೇಟು ಹಾಕಬಾರ್ದು. ಅವ್ರಿಗೂ ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ಜೀವನ ಮಾಡಬೇಕು, ಒಳ್ಳೆಯ ಮಟ್ಟದಲ್ಲಿ ಅವ್ರು ಬೆಳಿಬೇಕಂತ ಸರ್ಕಾರ ಏನಾದರೂ ಮನಸ್ಸು ಮಾಡಿದರೆ ಇಂಥ ಅನಾಹುತಗಳಾದಾಗ ನಾವೆಲ್ಲರೂ ಕೈ ಜೋಡಿಸಬೇಕು. ಕೈ ಜೋಡಿಸಿದಾಗ ಮಾತ್ರ ಈ ಜನ ಮೇಲೆ ಹೇಳೋಕ್ಕೆ ಸಾಧ್ಯ ಅಂತ ಈ ನರಸಪ್ಪನಂಥವ್ರಿಗೆ ಸಹಕಾರ ಕೊಡಬೇಕಂತ ನಾನು ಈ ಮೂಲಕ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಮುಂದೆ ಸರ್ಕಾರ ನಾನು ಕೂಡ ಪಟ್ಟಣ ಪಂಚಾಯತ್ ಮೆಂಬರ್ ಆದರೂ ಸಹ ನಮ್ಮ ಪಂಚಾಯತಿಯಲ್ಲಿ ಏನಾದರೂ ಸವಲತ್ತುಗಳಿದ್ದರೆ ಆ ಸವಲತ್ತು ಇವರಿಗೆ ಕೊಡೋಕ್ಕೆ ನಾವು ಕೂಡ ಪ್ರಯತ್ನ ಮಾಡ್ತೀವಿ. ಅಧ್ಯಕ್ಷರು, ಸದಸ್ಯರುಗಳು ಎಲ್ಲರೂ ಸೇರಿ ಇವರಿಗೆ ಸಹಕಾರ ಮಾಡ್ತೀವಿ. ಆದರೆ ನಮ್ಮ ಪಟ್ಟಣ ಪಂಚಾಯತಿಯಲ್ಲಿ ಅಷ್ಟು ಸಹಕಾರ ಕೊಡುವಂಥ
ದುಡ್ಡು ಇರುವುದಿಲ್ಲ. ಆದರೆ ತಹಸೀಲ್ದಾರು ಎಲ್ ಸಾಹೇಬರು ಬಂದು ಸ್ಪಂದನೆ ಮಾಡಿ ಇವರಿಗೆ ಸಾಕಷ್ಟು ಸಾಲ ಮಾಡಿ ತಂದಾರ, ಅದನ್ನೆಲ್ಲ ಭರಿಸಬೇಕಂತ ಹೇಳ್ತಾ ನಾನು ಇನ್ನೂ 4 ದಿವಸ ಮಗಳ ಲಗ್ನ ಕೂಡ ಇದೆ. ಆ ಮಗಳ ಲಗ್ನ ಹೆಂಗೆ ಮಾಡಬೇಕು ಅವರು ಇದೇ ಚಿಂತೆಯಲ್ಲಿ. ಮಗಳ ಲಗ್ನ ಹೆಂಗೆ, ಅದಕ್ಕೆ ದುಡ್ಡು ಹೆಂಗೆ, ಅದು ಇಷ್ಟೆಲ್ಲ ಮಾಡಿ ಮಗಳ ಲಗ್ನ ಮಾಡಬೇಕಂದ್ರೆ ಭಾಳ ಕಷ್ಟ ಆಗ್ತದ. ಎಲ್ಲರೂ ಹಿರಿಯರು, ಊರಿನವರು ಮತ್ತು ಇನ್ನು ಉಳಿದ ಮುಖಂಡರುಗಳು ಯಾರೇ ಇದ್ರೂ ಅವ್ರ ಮದುವೆಗೆ ಸಹಕಾರ ಕೊಡಬೇಕು, ಅವ್ರ ಅಂಗಡಿಗೆ ಸಹಕಾರ ಕೊಡಬೇಕು. ಇಂಥ ಅಂಗವಿಕಲರನ್ನು ಕಾಪಾಡಬೇಕಂತ ಹೇಳ್ತಾ ನಾನು ನನ್ನ 2 ಮಾತುಗಳನ್ನು ಹೇಳ್ತೀನಿ.